ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೊಸ ರೀತಿಯ ಡಿಶ್ ಮಾಡೋದನ್ನು ತೋರ್ಸೋಕ್ಕೆ ಬಂದಿದ್ದೀನಿ. ಏನಂತ ಹೇಳಂದರೆ, ಅದು ನಾನು ಕ್ಯಾಪ್ಸಿಕಮ್ಮು ಮತ್ತು ಇವಾಗ ಬಟಾಣಿ ಹಸಿ ಕಾಳು ಸೀಸನ್ ಸಿಗ್ತಾ ಇದೆ ಅಲ್ಲ, ತುಂಬ ಅದಕ್ಕೆ ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಬಾತ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ಬಾಣಲೆಯಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸಾಸಿವೆ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನೀಗ ಫ್ರೈ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿನ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿದು ಒಂದು 5 ಜನಕ್ಕೆ 6 ಜನಕ್ಕೆ ಆಗುವಷ್ಟು ತಿಂಡಿ ಮಾಡೋದಕ್ಕೆ ನಾನು ಇದನ್ನು ಬಳಸ್ತಾಯಿದ್ದೀನಿ. ಇಷ್ಟು ಬಟಾಣಿ ಹಾಕ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಮಾಮೂಲಿ ಯಾವಾಗಲೂ ಬೇರೆ ಥರ ಬಾತುಗಳೆಲ್ಲ ತಿಂದು ನಾವು ಅಭ್ಯಾಸ ಆಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದವಾಗಿ. ಏನೇ ಅಡುಗೆ ಮಾಡಿದ್ರೂ ಈರುಳ್ಳಿ ಇಲ್ಲದಿದ್ದರೆ ಅದು ರುಚಿಸೋದೇ ಇಲ್ಲ ಅಲ್ವಾ ಸ್ನೇಹಿತರೆ. ಅದಕ್ಕಾಗಿ ನಾವು ಈರುಳ್ಳಿನ ಹಾಕಲೇಬೇಕು. ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಟೊಮೆಟೊನ ಹಾಕ್ಕೊಳ್ಳೋಣ. ಒಂದು ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಫ್ರೈ ಮಾಡಿಕೊಂಡ್ರೆ ಇದ್ರ ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅದರದ್ದು ಟೇಸ್ಟು ಮತ್ತು ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಟೊಮೆಟೊನೂ ಒಂದು ಉದ್ದುದ್ದ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ನಿಮಿಷ ಸಮವಾಗಿ ಬಾಡಿಸ್ಕೊಳ್ಳೋಣ. ಒಂಚೂರು ಬೆಂದಂಗೆ ಆಗುತ್ತೆ. ಟೊಮೆಟೊನು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಬಾಡಿಸ್ಕೊಳ್ಳೋಣ. ಇದು ಬಟಾಣಿನ ಹಸಿದು ಹೀಗೆ ಹಾಕಿದ್ದೀವಲ್ಲ, ನಾವು ಇದರಲ್ಲೇ ಕೂಡ ಬೆಂದ್ಕೊಂಡ್ಬಿಡುತ್ತೆ, ಅದು ಸಾಕು. ಯಾಕೆಂದರೆ ಅದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ನೋಡಿ ಇವಾಗ ಕ್ಯಾಪ್ಸಿಕಮ್ ಒಂದನ್ನು ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಅದನ್ನು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಿಬಿಟ್ಟು ನೀವು ಸಿಮ್ ಊರಿನಲ್ಲಿ ಇದನ್ನು ಬೇಯಿಸ್ಕೊಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು 2 ಹನಿ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಮಾಡ್ಕೊಂಡಿದ್ದೀವಲ್ಲ, ಅದೇ ಇದು ಸಾಕಾಗುತ್ತೆ. ಮತ್ತು ಟೊಮೊಟೊ ಇರೋ ಹಸಿ ನೀರು ಅಂಶ ಅದೇ ಸಾಕಾಗುತ್ತೆ. ಇದಕ್ಕೆಲ್ಲ ಬಟಾಣಿನೂ ಚೆನ್ನಾಗಿ ಬೆಂದ್ಬಿಡುತ್ತೆ. ಹಸಿ ಇರೋದ್ರಿಂದ ಅದು ಏನು ಪ್ರಾಬ್ಲಮ್ಮೇ ಇಲ್ಲ, ಬೇಗ ಬೆಂದು ಹೋಗುತ್ತೆ. ಸೊ ಇದಕ್ಕೆ ಮೇಲಿಂದ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದು ನಾನು ಬೆಳ್ಳುಳ್ಳಿ ಶುಂಠಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಪೇಸ್ಟ್ ಮಾಡಿ ನಾನು ಇದಕ್ಕೆ ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯನ್ನು ಅದರ ಜೊತೆಲೇ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಕೆಲವರು ಕಟ್ ಮಾಡಿ ಹಾಕೋತಾರೆ, ಅದು ಬಾಯಿಗೆ ಸಿಗುತ್ತೆ ಖಾರ ಅಂತ ಹೇಳಿ ನಾನು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬಿಟ್ಟಿದ್ದೀನಿ. ಈಗ ಕ್ಯಾಪ್ಸಿಕಮ್ಮು ಹಾಕಿರ್ತೀವಿ, ಹಸಿರು ಮೆಣಸಿನ್ಕಾಯಿನೂ ಹಾಕೋದ್ರಿಂದ ಯಾವುದು ಅಂತ ಗೊತ್ತಾಗಲ್ಲ. ಮಕ್ಕಳೇನಾದ್ರು ತಿಂದರೆ ಖಾರ ಆಗಿಬಿಡುತ್ತೆ ಅಂತ. ಅದಕ್ಕೆ ಈಗ ನೋಡಿ, ಅನ್ನ ಆಗಿದೆ ಅದೆಲ್ಲ. ಇದಕ್ಕೆ ನಾನು ಒಂದು ಬೌಲಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಇದಕ್ಕೆ ಉದುರಾಗಿರೋ ಅನ್ನ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ ಇದನ್ನು ರಾಯ್ತ ಜೊತೆ, ಮೊಸರು ಬಜ್ಜಿ ಜೊತೆ ಮತ್ತು ಹಸಿ ತರಕಾರಿಗಳನ್ನ ಕಟ್ ಮಾಡಿಕೊಂಡು, ಈರುಳ್ಳಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟು, ಮೂಲಂಗಿ, ಇವುಗಳನ್ನ ಹಸಿದು ಕಟ್ ಮಾಡಿಕೊಂಡು ತಿನ್ಬೋದು. ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.